ನೋ ಸ್ಟಾಕ್, ನೋ ಸ್ಟಾಕ್, ನೋ ಸ್ಟಾಕ್. ಬೆಂಗಳೂರಿನ ಎಲ್ಪಿಜಿ ಬಂಕ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್ ರಾರಾಜಿಸುತ್ತಿವೆ. ಗಂಟೆಗಟ್ಟಲೆ ಕ್ಯೂನಲ್ಲಿ ನಿಂತು ಹರಸಾಹಸ ಪಟ್ಟು ಎಲ್ಪಿಜಿ ಗ್ಯಾಸ್ ತುಂಬಿಸ್ಕೊಂಡು ಹೋಗ್ತಿದ್ದ ಆಟೋ ಡ್ರೈವರ್ಗಳಿಗೆ ಇದೀಗ ಆಘಾತ ಎದುರಾಗಿದೆ. ಆಟೋಗಳನ್ನ ತಳ್ಕೊಂಡು ಒಂದು ಬಂಕ್ನಿಂದ ಮತ್ತೊಂದು ಬಂಕ್ಗೆ ಅಲೆದ್ರೂ ಎಲ್ಪಿಜಿ ಗ್ಯಾಸ್ ಸಿಗದಂತಾಗಿದೆ. ಸಿರ್ಸಿ ಸರ್ಕಲ್ನ ಭಾರತ್ ಗ್ಯಾಸ್, ಸ್ಯಾಟಲೈಟ್ ಬಳಿಯ ಸೂರ್ಯ ಗ್ಯಾಸ್, ಮೈಸೂರು ರಸ್ತೆಯ ಟೋಟಲ್ ಗ್ಯಾಸ್, ನಾಯಂಡಳ್ಳಿ ಸಿಗ್ನಲ್ ಬಳಿಯ ಟೋಟಲ್ ಗ್ಯಾಸ್, ಬಿಎಚ್ಇಎಲ್ ಬಳಿಯ ಇಂಡಿಯನ್ ಆಯಿಲ್, ಆರ್ಆರ್ ನಗರದ ಟೋಟಲ್ ಗ್ಯಾಸ್, ನಾಗರಬಾವಿಯ ಭಾರತ್ ಗ್ಯಾಸ್, ಹೊಸಕೆರೆಹಳ್ಳಿಯ ಇಂಡಿಯನ್ ಆಯಿಲ್, ವಿಜಯನಗರದ ಹೊಸಳ್ಳಿ ಬಳಿಯ ಭಾರತ್ ಗ್ಯಾಸ್, ರಾಜಾಜಿನಗರದ ಗ್ಯಾಸ್ ಪ್ಲಸ್ ಸೇರಿದಂತೆ ಹಲವು ಬಂಕ್ಗಳಲ್ಲಿ ಎಲ್ಪಿಜಿ ನೋ ಸ್ಟಾಕ್ ಆಗಿದೆ. ಎಲ್ಪಿಜಿ ಜೊತೆಗೆ ಇತ ಸಿಎನ್ಜಿಗೂ ಬೆಂಗಳೂರಿನಲ್ಲಿ ಅಭಾವ ಸೃಷ್ಟಿಯಾಗಿದೆ. ಶೇಷಾದ್ರಿಪುರಂನ ಗೇಲ್ ಗ್ಯಾಸ್ ಸ್ಟೇಷನ್ ಬಳಿ ಸಿಎನ್ಜಿಗಾಗಿ ಕ್ಯಾಬ್ ಚಾಲಕರು ಕ್ಯೂ ನಿಲ್ತಿದ್ದಾರೆ. ಬೆಂಗಳೂರಿನ ಆಟೋ ಡ್ರೈವರ್ಗಳು ಆಟೋ ಗ್ಯಾಸ್ಗಾಗಿ ಸಾಲುಗಟ್ಟಿ ನಿಲ್ಲೋ ಪರಿಸ್ಥಿತಿ ಮುಂದುವರೆದಿದೆ. ನಿನ್ನೆ ಮೊನ್ನೆ 1-2 ಕಿಲೋಮೀಟರ್ ದೂರ ಸಾಲುಗಟ್ಟಿ ನಿಲ್ತಾ ಇದ್ದ ಆಟೋಗಳು ಇದೀಗ 4-5 ಕಿಲೋಮೀಟರ್ ದೂರದವರೆಗೂ ಕ್ಯೂ ನಿಲ್ಲುವಂತಾಗಿದೆ. ದಿನದಿಂದ ದಿನಕ್ಕೆ ಗ್ಯಾಸ್ಗಾಗಿ ಬಂಕ್ಗಳ ಮುಂದೆ ಸಾಲುಗಟ್ಟಿ ನಿಲ್ಲೋ ಆಟೋಗಳ ಸಂಖ್ಯೆ ಹೆಚ್ಚುತ್ತಲೇ ಇದೆ. ಚಂದ್ರ ಲೇಔಟ್ ಬಳಿ ಆಟೋಗಳು ಸುಮಾರು 4-5 ಕಿಲೋಮೀಟರ್ ದೂರ ಸಾಲುಗಟ್ಟಿ ನಿಂತಿವೆ. ಚಂದ್ರ ಲೇಔಟ್ ಬಂಕ್ನಲ್ಲಿ ಪ್ರತಿ ಆಟೋಗೆ ಕೇವಲ 500 ರೂಪಾಯಿಗೆ ಮಾತ್ರ ಗ್ಯಾಸ್ ಹಾಕಲಾಗ್ತಿದೆ. ನಾಗರಬಾವಿ ಸರ್ಕಲ್, ಮೂಡಲಪಾಳ್ಯದಲ್ಲಿರೋ ಗ್ಯಾಸ್ ಏಜೆನ್ಸಿ ಬಳಿಯೂ ಆಟೋ ಚಾಲಕರು ಬಿಸಿಲನ್ನು ಲೆಕ್ಕಿಸದೆ ಗ್ಯಾಸ್ಗಾಗಿ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಲ್ತಿದ್ದಾರೆ. ಮೈಸೂರು ರಸ್ತೆಯಲ್ಲಿ ಆಟೋ ಚಾಲಕರು ತಿಂಡಿ ಊಟ ಎಲ್ಲವನ್ನೂ ಬಿಟ್ಟು ಎಲ್ಪಿಜಿ ಗ್ಯಾಸ್ಗಾಗಿ ಕ್ಯೂ ನಿಂತಿದ್ದಾರೆ. ಅಯ್ಯೋ, ನೈಟ್ ಇಂದ ಇಲ್ಲೇ ವೇಟ್ ಮಾಡ್ತಿದ್ದೆ. ನೈಟ್ 11 ಗಂಟೆಯಿಂದ ಆಯ್ತು. ನೈಟ್ 11 ಗಂಟೆ ಆಯ್ತು. ಇವಾಗ ಬೆಳಗಾಗೈತೆ. ಎಷ್ಟಾಯ್ತು? 10 ಗಂಟೆ ಆಯ್ತು. ಇಲ್ಲೇ ನಿಂತು 10, 20, 30, 40, 50 ಹೀಗೆ 500ಕ್ಕೂ ಹೆಚ್ಚು ಆಟೋಗಳು ಕಿಲೋಮೀಟರ್ ಗಟ್ಟಲೆ ಸರತಿ ಸಾಲಿನಲ್ಲಿ ನಿಂತಿವೆ. ಬೆಂಗಳೂರಿನ ಚಾಮರಾಜಪೇಟೆ ಬಂಕ್ವೊಂದರ ಬಳಿ ಕಂಡುಬಂದ ದೃಶ್ಯ ಇದು. ಗ್ಯಾಸ್ಗಾಗಿ ಅರ್ಧ ದಿನ ಹೀಗೆ ಆಟೋಗಳು ಬಂಕ್ ಮುಂದೆ ನಿಂತಲ್ಲೇ ನಿಂತಿವೆ. ಆಟೋಗಳಲ್ಲೇ ಚಾಲಕರು ಊಟ ಮಾಡ್ತಿದ್ದಾರೆ. ಕೆಲವರು ಆಟೋದೊಳಗೆ ನಿದ್ದೆ ಮಾಡಿದ್ರೆ ಇನ್ನು ಕೆಲವರು ಬಂಕ್ನಲ್ಲಿ ನಿದ್ದೆಗೆ ಜಾರಿದ್ದಾರೆ. ಆಟೋ ಎಲ್ಪಿಜಿಗಾಗಿ ಆಟೋ ಚಾಲಕರು ರಾಜಧಾನಿ ಬೆಂಗಳೂರಲ್ಲಿ ಅಕ್ಷರಶಃ ಪರದಾಡುವಂಥ ಸ್ಥಿತಿ ಇದೆ. ನಾನು ನಿಮಗೆ ದೃಶ್ಯಗಳ ಸಮೇತ ತೋರಿಸ್ತಾ ಹೋಗ್ತೀನಿ ಯಾವ ರೀತಿಯಾಗಿ ಬಂಕ್ಗಳ ಮುಂದೆ ಕ್ಯೂ ಇದೆ. ಸರ್, ರಾತ್ರಿ ನಾವು 8:30 ಬಂದಿರೋದು. ನೈಟೆಲ್ಲ ಇಲ್ಲೇ ಇದ್ದೀವಿ. ಈಗ ಇನ್ನೂ ನಾಶ ಮಾಡಿಲ್ಲ, ಮಕ್ಕನೂ ಸಹ ತೊಳೆದಿಲ್ಲ. ಗಾಡಿಗಳು ನಿಂತವೆ. ನಾವು ನಿಂತು ಸಾಕಾಯ್ತದೆ, ಯಾವಾಗ ಆಗ್ತಾರೆ ಹಾಕ್ಲಿ ಅಂತ ನಿಂತಿದ್ದೀವಿ. ನೈಟ್ ಎಲ್ಲ ಮಲಗಿದ್ದಾರೆ ಆಟೋದವರು. ಬೆಳಗ್ಗೆ 3 ಗಂಟೆ ಬರೋರವ್ರೆ. ನಾನು ಮಾತ್ರ ರಾತ್ರಿ 8:30 ಇಲ್ಲೇ ಇದ್ದೀನಿ. ಈ ತಾವು ಯಾವಾಗ ಕ್ಯೂವಲ್ಲಿ ನಿಂತಿದ್ರಿ? ಸರ್, ನಿನ್ನೆ ರಾತ್ರಿ 7 ಗಂಟೆಯಿಂದ ಇದ್ದೀನಿ ಸರ್. ಇಲ್ಲಿವರೆಗೂ ಗ್ಯಾಸ್ ಸಿಕ್ಕಿಲ್ಲ. ಬಂಕ್ಗಳಲ್ಲಿ ಗ್ಯಾಸ್ ಬೆಲೆ ಏರಿಕೆಯಾಗಿರುವುದು ಆಟೋ ಚಾಲಕರ ಆಕ್ರೋಶಕ್ಕೆ ಕಾರಣವಾಗಿದೆ. ದುಡಿಮೆ ಇಲ್ಲದೆ ಸಂಕಷ್ಟದಲ್ಲಿದ್ದೀವಿ. ಇಎಂಐ, ಮಕ್ಕಳ ಸ್ಕೂಲ್ ಫೀಸ್, ಮನೆ ಬಾಡಿಗೆ, ಕರೆಂಟ್ ಬಿಲ್, ನೀರಿನ ಬಿಲ್ ಕಟ್ಟಬೇಕು. ಹೀಗೆ ನಮ್ಮ ಆಟೋ ನಿಂತಲ್ಲೇ ನಿಂತರೆ ನಾವು ಹೇಗೆ ಜೀವನ ನಡೆಸೋದಕ್ಕೆ ಸಾಧ್ಯ ಅಂತ ಚಾಲಕರು ಕಿಡಿಕಾರಿದ್ದಾರೆ. ಈ ತರ ಮಾಡ್ತಾರೆ. ನಾವು ಎಲ್ಲಿ ಹೋಗೋಣ? ದುಡ್ಕೊಳ್ಳಿ. 500 ರೂಪಾಯಿ ದುಡಿಮೆ ಆಗಲ್ಲ ಇಲ್ಲಿ. ಇಂತಹ ಸಂದಿಗ್ಧ ಸ್ಥಿತಿಯಲ್ಲೂ ನೆರವಿಗೆ ಜನನಾಯಕರು ಬರ್ತಿಲ್ಲ ಅಂತ ಆಟೋ ಚಾಲಕರು ರೋಷಾಗ್ನಿಯಾಗಿದ್ದಾರೆ. ಸಿದ್ದರಾಮಣ್ಣ, ನಿಮಗೆ ಕೈ ಮುಗಿತೀವಿ, ಹೆಲ್ಪ್ ಮಾಡೋಣ ಅಂತ ಆಟೋ ಚಾಲಕರೊಬ್ಬರು ಮನವಿ ಮಾಡಿದ್ದಾರೆ. ಸರ್ಕಾರ ನಮಗೆ ತಿಂಗಳಿಗೆ 20,000 ರೂಪಾಯಿ ಪರಿಹಾರ ನೀಡಲಿ ಅಂತ ಆಗ್ರಹಿಸಿದ್ದಾರೆ. ತುಂಬ ತೊಂದರೆ ಆಗಿದೆ. ದಯವಿಟ್ಟು ಎಂಪಿಗಳು, MLAಗಳು, ಕಾಂಗ್ರೆಸ್ ಸರ್ಕಾರದವರು, ಸಿದ್ದರಾಮಣ್ಣ ಅವರೇ, ದಯವಿಟ್ಟು ಆಟೋದರಿಗೆ ಹೆಲ್ಪ್ ಮಾಡೋಣ. ಸಿದ್ದರಾಮಣ್ಣ, ನೀನು ಕೈ ಮುಗಿತೀವಿ. ಬೆಂಗಳೂರು ಮಾತ್ರವಲ್ಲದೆ ನಾಡಿನ ಬಹುತೇಕ ಬಂಕ್ಗಳಲ್ಲಿ ಹೀಗೆ ನೂರಾರು ಆಟೋಗಳು ಕಿಲೋಮೀಟರ್ ಗಟ್ಟಲೆ ಸರತಿ ಸಾಲಿನಲ್ಲಿ ನಿಂತಿದ್ವು. ಮೈಸೂರು, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಶಿವಮೊಗ್ಗ ಸೇರಿದಂತೆ ಅನೇಕ ಕಡೆ ಇದೇ ಪರಿಸ್ಥಿತಿ ಕಂಡುಬಂದಿದೆ. ಇನ್ನು ಬಳ್ಳಾರಿಯ ಬಂಕ್ವೊಂದರಲ್ಲಿ ಗ್ಯಾಸ್ ಇಲ್ಲದೆ ಆಟೋ ಕ್ಯೂನಲ್ಲಿತ್ತು. ಆಟೋದಲ್ಲಿದ್ದ ನವಜಾತ ಶಿಶು ಜೊತೆ ಬಾಣಂತಿ ಪರದಾಡುವಂತಾಯಿತು. ಇನ್ನು ಕಾರವಾರದಲ್ಲಿ ಕಳೆದ 8 ದಿನಗಳಿಂದ ಗ್ಯಾಸ್ ಸಿಗದ ಹಿನ್ನೆಲೆಯಲ್ಲಿ ಚಾಲಕರು ಬಸ್ ನಿಲ್ದಾಣದಿಂದ ಡಿಸಿ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದ್ದಾರೆ. ನೀರಿನ ಬಕೆಟ್ನಲ್ಲಿ ಮುಳುಗಿ 11 ತಿಂಗಳ ಕಂದಮ್ಮ ಮೃತಪಟ್ಟಿದ್ದು, ಆಘಾತಕ್ಕೊಳಗಾದ ತಾಯಿಯೂ ಆತ್ಮಹತ್ಯೆಗೆ ಶರಣಾಗಿರುವ ಹೃದಯ ವಿದ್ರಾವಕ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಮುದ್ದು ಮುಖದ ಈ ಪುಟ್ಟ ಕಂದನ ಹೆಸರು ಅಗಸ್ತ್ಯ.
ಮನೆಯಲ್ಲಿ ಅಮ್ಮನ ಜೊತೆಗಿದ್ದ ಅಗಸ್ತ್ಯ ಆಕೆ ಒಣ ಹಾಕಿದ್ದ ಬಟ್ಟೆ ತರಲೆಂದು ಟೆರೆಸ್ಗೆ ಹೋಗಿದ್ದಾಗ ಬಚ್ಚಲ ಮನೆಯತ್ತ ತೆರಳಿದ್ದು ಬಕೆಟ್ನಲ್ಲಿದ್ದ ನೀರಿನಲ್ಲಿ ಮುಳುಗಿ ಕೊನೆಯುಸಿರೆಳೆದಿದ್ದಾನೆ. ಈ ಮನ ಕಲಕುವ ಈ ಘಟನೆ ನಡೆದಿರುವುದು ಭೈರವೇಶ್ವರ ನಗರದಲ್ಲಿ. ದಂಪತಿಗಳಿಬ್ಬರು ಟೆಕ್ಕಿಗಳಾಗಿದ್ದು ಪತಿ ಮಹಾಂತೇಶ್ ಬೆಳಗ್ಗೆ ಕಚೇರಿಗೆ ಹೋದ್ರೆ ಪತ್ನಿ ಪ್ರತಿಭಾ ಮಗನೊಂದಿಗಿದ್ದು ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ರು. ಆದ್ರೆ ತನ್ನ ಕಣ್ತಪ್ಪಿನಿಂದಾದ ದುರಂತವನ್ನ ಅರಗಿಸಿಕೊಳ್ಳಲಾಗದೆ ಡೆತ್ ನೋಟ್ ಬರೆದಿಟ್ಟು ಪ್ರತಿಭಾ ನೇಣಿನ ಕುಣಿಕೆಗೆ ಕೊರಳೊಡ್ಡಿದ್ದಾರೆ. ಅದಕ್ಕೂ ಮೊದಲು ಮಾತ್ರೆಯನ್ನ ನುಂಗಿ ಕೈ ಕೊಯ್ದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಸಂಜೆ ಪತಿ ಮನೆಗೆ ಬಂದಾಗಲೇ ಘಟನೆ ಬೆಳಕಿಗೆ ಬಂದಿದೆ. ಸದ್ಯ ಮಹಾಂತೇಶ್ ದೂರಿನನ್ವಯ ಚಂದ್ರ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಯುಡಿಆರ್ ದಾಖಲಾಗಿದ್ದು ಪೊಲೀಸರು ತನಿಖೆ ಕೈಗೆತ್ತಿಕೊಂಡಿದ್ದಾರೆ. ತಮಿಳುನಾಡಿನಲ್ಲಿ ವಿಧಾನಸಭಾ ಚುನಾವಣಾ ಅಖಾಡ ರಂಗೇರಿದೆ. ಚಪಾಕ್ ತಿರುವಲ್ಲಿಕೇಣಿ ಕ್ಷೇತ್ರದಿಂದ ಸ್ಟಾಲಿನ್ ಪುತ್ರ ಉದಯನಿಧಿ ನಾಮಪತ್ರ ಸಲ್ಲಿಸಿದ್ದಾರೆ. ಇತ್ತ ತಿರುಚಿ ಪೂರ್ವ ಕ್ಷೇತ್ರದ ಅಭ್ಯರ್ಥಿಯಾಗಿ ಟಿವಿಕೆ ಮುಖ್ಯಸ್ಥ ನಟ ವಿಜಯ್ ಉಮೇದುವಾರಿಕೆ ಸಲ್ಲಿಸಿದ್ದಾರೆ. ಪ್ರತಿದಿನ ಕುಡಿದು ಬಂದು ಜಗಳ ಆಡೋ ಮಗನ ಕುಡಿತದ ಚಟದಿಂದ ಬೇಸೆತ್ತು ಮನೆ ಬಿಟ್ಟು ಹೋಗಿರೋ ಅಮ್ಮ, ತಾಯಿ ಮಹಾದೇವಮ್ಮನನ್ನ ನೆನೆದು 4 ದಿನದ ಹಿಂದೆ ಮಗ ಸುಭಾಷ್ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದ. ಇದೀಗ 15 ದಿನಗಳ ಹಿಂದೆ ಮನೆ ಬಿಟ್ಟು ಹೋಗಿದ್ದ ಮಹಾದೇವಮ್ಮ ಕೂಡ ಕಬ್ಬಿನ ಗದ್ದೆಯಲ್ಲಿ ಕೊಳೆತ ಶವವಾಗಿ ಪತ್ತೆಯಾಗಿದ್ದಾರೆ. ಮಂಡ್ಯದ ಕೆಆರ್ಪೇಟೆಯ ಬೂಕ್ನಹಳ್ಳಿಯ ಕೊಪ್ಪಲಿನಲ್ಲಿ ದುರಂತ ಸಂಭವಿಸಿದೆ. ಪಾಠ ಹೇಳ್ಕೊಡೋ ಅಧ್ಯಾಪಕರ ಜೊತೆ ಸಂಬಂಧ ಕಲ್ಪಿಸಿ ಅಪಪ್ರಚಾರದಿಂದ ನೊಂದ ವಿದ್ಯಾರ್ಥಿನಿ ನೇಣಿಗೆ ಕೊರಳೊಡ್ಡಿರುವ ಘಟನೆ ಚಿತ್ರದುರ್ಗದಲ್ಲಿ ನಡೆದಿದೆ. ಹೊಳಲ್ಕೆರೆ ಪಟ್ಟಣದ ಬಸವ ಲೇಔಟ್ನಲ್ಲಿ ಪ್ರಾಧ್ಯಾಪಕ ರಾಜು ಪತ್ನಿ ನಿಶಾ ಕೆಲ ವಿದ್ಯಾರ್ಥಿನಿಯರ ಹೆಸರನ್ನ ಬರೆದಿಟ್ಟು BAMS ವಿದ್ಯಾರ್ಥಿನಿ ನಿಖಿತಾ ಡೆತ್ ನೋಟ್ ಬರೆದಿಟ್ಟು ನೇಣಿಗೆ ಶರಣಾಗಿದ್ದಾರೆ. ಬೆಂಗಳೂರಿನ ಬನಶಂಕರಿಯಲ್ಲಿ ಅನುಮಾನಾಸ್ಪದವಾಗಿ ಓಡಾಡ್ತಾ ಇರುವ ಬೊಲೆರೋ ವಾಹನದ ವಿಡಿಯೋ ವೈರಲ್ ಆಗಿದೆ. ವಿಡಿಯೋದಲ್ಲಿ ಹೆಣ್ಣು ಮಕ್ಕಳನ್ನ ಹುಡುಕಾಡ್ತಾ ಇದ್ದಾರೆ ಅಂತ ವಿಡಿಯೋ ಮಾಡಿ ಆಶೀರ್ವಾದ ಮಾಡುವ ನೆಪದಲ್ಲಿ ಹೆಣ್ಣು ಮಕ್ಕಳನ್ನ ಏನ್ ಮಾಡ್ತಾರೋ ಅಂತ ಬರೆಯಲಾಗಿದೆ. ಉತ್ತರ ಪ್ರದೇಶದ ನಂಬರ್ ಪ್ಲೇಟ್ ಹೊಂದಿರುವ ಬಿಳಿ ಬಣ್ಣದ ಬೊಲೆರೋ ವಾಹನದ ಕುರಿತು ಪೊಲೀಸರು ಪರಿಶೀಲನೆ ನಡೆಸುತ್ತಿದ್ದಾರೆ. ಬೆಳಗ್ಗೆ ಪರೀಕ್ಷಾ ಕೇಂದ್ರದಲ್ಲಿ ಅಸ್ವಸ್ಥಗೊಂಡ ವಿದ್ಯಾರ್ಥಿಯೋರ್ವ ಡ್ರಿಪ್ಸ್ ಹಾಕಿಸಿಕೊಂಡೇ ಪರೀಕ್ಷೆ ಬರೆದಿರುವ ಘಟನೆ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಬಣಕಲ್ನಲ್ಲಿ ನಡೆದಿದೆ. ಅಸ್ವಸ್ಥಗೊಂಡಿದ್ದ ವಿದ್ಯಾರ್ಥಿ ಗಗನ್ನನ್ನ ಕೂಡಲೇ ಆಂಬ್ಯುಲೆನ್ಸ್ ಮುಖೇನ ಬಣಕಲ್ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಗ್ಲೂಕೋಸ್ ಡ್ರಿಪ್ಸ್ ಹಾಕಿ ವೈದ್ಯರ ಸಲಹೆ ಮೇರೆಗೆ ಮತ್ತೆ ಬಂದು ಸಮಾಜಶಾಸ್ತ್ರ ಪರೀಕ್ಷೆಯನ್ನ ಬರೆದಿದ್ದಾನೆ. ಮೈ ಮೇಲೆ ಸೊಳ್ಳೆ ಪರದೆಯ ಉಡುಪು. ಹೈದರಾಬಾದ್ನಲ್ಲಿ ಹೆಚ್ಚುತ್ತಾ ಇರುವ ಸೊಳ್ಳೆ ಕಾಟದ ಕುರಿತು ಸರ್ಕಾರಕ್ಕೆ ಮನವರಿಕೆ ಮಾಡೋದಕ್ಕೆ BRS ಶಾಸಕ ದೇವೀರ್ ರೆಡ್ಡಿ, ಸುಧೀರ್ ರೆಡ್ಡಿ ವಿಚಿತ್ರ ಪ್ರತಿಭಟನೆ ನಡೆಸಿದ್ದಾರೆ. ಹೈದರಾಬಾದ್ ನಿವಾಸಿಗಳು ಸೊಳ್ಳೆ ಪರದೆಗಳನ್ನ ಹೊಲಿಬೇಕಾದಂತ ಪರಿಸ್ಥಿತಿ ಬಂದಿದೆ ಅಂತ ಕಾಂಗ್ರೆಸ್ಗೆ ತಿವಿದಿದ್ದಾರೆ. ಭಾರತೀಯ ಕಲಾ ಪಿತಾಮಹ ರಾಜ ರವಿವರ್ಮ ಕುಂಚದಲ್ಲಿ ಅರಳಿದ ಯಶೋಧ ಮತ್ತು ಕೃಷ್ಣ ಚಿತ್ರಕಲೆ ಬರೋಬ್ಬರಿ 167.2 ಕೋಟಿಗೆ ಮಾರಾಟವಾಗುವ ಮೂಲಕ ದಾಖಲೆ ಬರೆದಿದೆ. ಸೀರಂ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದ ಸಂಸ್ಥಾಪಕ ಸೈರಸ್ ಪೂನಾವಾಲಾ ಚಿತ್ರಕಲೆಯನ್ನ ಖರೀದಿಸಿದ್ದಾರೆ. ಬೆಂಗಳೂರಿನ ಚಿನ್ನಸ್ವಾಮಿಯಲ್ಲಿ ನಡೆದ IPL ಉದ್ಘಾಟನಾ ಪಂದ್ಯದ ವೇಳೆ ಟಿಕೆಟ್ ವ್ಯವಸ್ಥೆ ಮತ್ತು ಭದ್ರತೆಯ ಕ್ರಮಕ್ಕೆ ಬೇರೆ ರಾಜ್ಯಗಳು ಫಿದಾ ಆಗಿವೆ. ಮ್ಯಾಚ್ ಟಿಕೆಟ್ ಜೊತೆಯೇ ಮೆಟ್ರೋ ಟಿಕೆಟ್ ವ್ಯವಸ್ಥೆಗೆ ಫಿದಾ ಆದ ಬೇರೆ ರಾಜ್ಯದ ಕ್ರಿಕೆಟ್ ಆಡಳಿತ ಮಂಡಳಿ ಪೊಲೀಸರ ಬಳಿ ಮಾಹಿತಿ ಕೇಳಿ ಪಡೆದಿದ್ದಾರೆ. ಕಾಫಿ ನಾಡಿನ ಮಲೆನಾಡು ಭಾಗದಲ್ಲಿ ಮಳೆ ಆರ್ಭಟಿಸಿದೆ. ಚಿಕ್ಕಮಗಳೂರು, ಎನ್ಆರ್ಪುರ, ಮೂಡಿಗೆರೆ, ಕೊಪ್ಪ ಭಾಗದಲ್ಲಿ ಭಾರೀ ವರ್ಷಧಾರಿಯಾಗಿದೆ. 1 ಗಂಟೆಗೂ ಹೆಚ್ಚು ಕಾಲ ಸುರಿದ ಧಾರಾಕಾರ ಮಳೆಯಿಂದಾಗಿ ಹಲವೆಡೆ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿತ್ತು. ವಾಹನ ಸವಾರರು ಪರದಾಡುವಂತಾಯಿತು.